ದಿನಕ್ಕೆ ಆದಿತ್ಯವಾರ 5 ಆರಾಧನೆ ಮಾಡ್ತಾ ಇದೀವಿ ನಾವು. ಬೆಳಗ್ಗೆ 7:30 ಬಳ್ಳಾರಿ ಆದ್ಮೇಲೆ ಸಂಜೀವರಾಯನ ಕೋಟೆ ಆದ್ಮೇಲೆ ಸೋಮಲಾಪುರ ಆದ್ಮೇಲೆ ಮುರಡಿ ಆದ್ಮೇಲೆ ಹನುಮಾಪುರ, ಕೊನೆಯ ಪ್ರಾರ್ಥನೆ ಆರಾಧನೆ ನಡೀತಾ ಇತ್ತು ನಾವು. ದಿನಕ್ಕೆ 5 ಆರಾಧನೆ. 7:30 ಬೆಳಗ್ಗೆ ಶುರುವಾದ್ರೆ ರಾತ್ರಿ 10-11 ಆದ್ರೂ ನಮ್ಮ ಆರಾಧನೆಗಳು ದೇವರು ನಡೆಸ್ತಾ ಇದ್ದ. ಆ ರೀತಿಯಲ್ಲಿ ಸುವಾರ್ತೆ ಸೇವೆ ಆರಾಧನೆಗಳು ನಡೆಸ್ಕೊಂಡು ಬಂದಿದ್ದೇವೆ ಮತ್ತು 35 ವರ್ಷಗಳ ಆತನು ನಡೆಸಿದ್ದಾನೆ. ದೇವರಿಗೆ ಸ್ತೋತ್ರ. ಮತ್ತು ದೇವರು ಅಯ್ಯನವರಿಗೆ ನಾಮದೇವಯ್ಯನವರಿಗೆ ಕೊಟ್ಟಂತ ದರ್ಶನ ವಾಕ್ಯ 2ನೇ ತಿಮೋತಿ 2ನೇ ಅಧ್ಯಾಯ 2ನೇ ವಚನ. 1 ನಿಮಿಷ ಹೋದ್ರೆ ಯಾರಾದ್ರೂ ತೆಗೆದು. ಅಯ್ಯನವರಿಗೆ ರಾತ್ರಿ 2:15 ಗಂಟೆಯಲ್ಲಿ ಮಲಗಿದವರಿಗೆ ಬೆನ್ನು ತಟ್ಟಿ ಎಬ್ಬಿಸಿ ದೇವರು ಹೇಳಿದಂತ ವಾಕ್ಯ ಇದು. 2ನೇ ತಿಮೋತಿ 2ನೇ ಅಧ್ಯಾಯ 2ನೇ ವಚನ. ಎರಡು ಸಾಕು ಮಗಳೇ. ಕನ್ನಡ ಓದಿ 2 ಇದರ ಒಂದು ತಾತ್ಪರ್ಯ ಏನು ಅಂದ್ರೆ, ಸುವಾರ್ತೆ ಸಾರಬೇಕು, ಸಭೆಗಳನ್ನು ಕಟ್ಟಬೇಕು, ಸೇವಕರನ್ನು ತಯಾರಿಸಬೇಕು. ಈ 3 ಕಾರ್ಯಗಳೇ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ದೇವರು ಕೊಟ್ಟದ್ದು. ನಾನು ಒಂದು ಕಾಲಕ್ಕೆ ಅಂಧಳಾಗಿದ್ದೆ. ನಮ್ಮ ಕುಟುಂಬದಲ್ಲಿ ಯೇಸುವಿನ ನಂಬಿದ್ದು ನಮ್ಮ ನಾಮದೇವಯ್ಯನವರು. ಮದುವೆ ಆಯ್ತು, 10 ವರ್ಷ ಆಯ್ತು, 2 ಮಕ್ಕಳಾದ್ರು. ಕಿರಿಕಿರಿ ಆಗ್ತಾ ಇತ್ತು ನಮ್ಮಿಬ್ಬರಿಗೂ. ಒಂದಿನ ಹೇಳ್ಬಿಟ್ರು, ಮಾತಾಡ್ತಾ ಇರುವಾಗ ನಮ್ಮ ಅಯ್ಯ ನಾಮದೇವಯ್ಯ, ಬಿಟ್ರೆ ನಿನ್ನ ಬಿಡ್ತೇನೆ, ಯೇಸು ಸ್ವಾಮಿನ ಬಿಡಲ್ಲ ಅಂತ. ಆವಾಗ ಶಾಕ್ ಆಯ್ತು, ನನ್ನ ಕರೆಂಟ್ ಟ್ರೀಟ್ಮೆಂಟ್, ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಗಾಯ್ತು. ಆ ಮಾತು ಕೇಳಿದ ಮೇಲೆ ಅದು ಎಂಥ ಯೇಸು, ಯಾರಪ್ಪ ಈ ಯೇಸು, ಏನಪ್ಪ ಇದು, ಯಾಕೆ ಅಂತ ಆಗ ನಾನು ಸತ್ಯಾನ್ವೇಷಣೆ ಮಾಡಿ ತಿಳಿದುಕೊಂಡು ಮತ್ತೆ ನಾನು ಬಂದೆ. ಅಂದಳಾಗ ನನ್ನನ್ನು ದೇವರು ಧನ್ಯನನ್ನಾಗಿ ಮಾಡಿದ. ಮತ್ತು ದೇವರು ನನಗೆ ಕೊಟ್ಟಂತ ದರ್ಶನ ಯೆರೆಮೀಯ 33ನೇ ಅಧ್ಯಾಯ 3ನೇ ವಚನ. ಅದು ನನಗೆ ದೇವರು ಕೊಟ್ಟ ದರ್ಶನದ ವಾಕ್ಯ. ಕನ್ನಡದಲ್ಲಿ ಓದಪ್ಪ. ಆ ವಾಕ್ಯದ ಪ್ರಕಾರ ಮತ್ತೆ ದೇವರು ನನ್ನನ್ನು ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ದೇವರಿಗೆ ಕೋಟಿ ಸ್ತೋತ್ರ. ಆಮೆನ್. ನನಗೇನು ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ, ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದ್ರೆ ದೇವರು ಈ ದಿನ ದೇಶ ವಿದೇಶಗಳಲ್ಲಿ ಅನೇಕ ಕಡೆಯಲ್ಲಿ ಕನ್ನಡ, ತೆಲುಗು, ಆಂಧ್ರದಲ್ಲಿ ತೆಲುಗು, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ, ನಾರ್ತ್ ಹೋದ್ರೆ ಹಿಂದಿ, 3 ಭಾಷೆಯಲ್ಲಿ ಸೇವೆಯಲ್ಲಿ ದೇವರು ಉಪಯೋಗಿಸ್ತಾನೆ. ದೇವರಿಗೆ ಕೋಟಿ ಸ್ತೋತ್ರ. ಯಾವ ಸಮಯದಲ್ಲಿ ಯಾರು ಯಾವಾಗ ಕರೆದ್ರು ದೇವರು ವಾಕ್ಯವನ್ನು ಹೇಳುವಂತ ಒಂದು ಜ್ಞಾನ ವಿವೇಕ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಇದು ನಮ್ಮ ಸೇವಾ ಜೀವಿತ ನಡೆದಿದೆ. ಹೀಗೆ ದೇವರು ನಡೆಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರಗಳು. ಮತ್ತೆ ಮುಂದೆ ನಾವು ಹೋಗೋಣ ವಾಕ್ಯಕ್ಕಾಗಿ. ಈಗ ಅಯ್ಯವರೇ ಸ್ವಲ್ಪ ತಡವಾಯಿತು, ದಯವಿಟ್ಟು ಕ್ಷಮಿಸ್ರಿ. ನೀವು ಎಷ್ಟೊತ್ತಾದ್ರೂ ವಾಕ್ಯ ಹೇಳ್ಬೋದು, ನೋ ಟೈಮ್ ಲಿಮಿಟ್. ದೇವರ ಆತ್ಮ ಪ್ರೇರೇಪಣೆ ಪ್ರಕಾರ ವಾಕ್ಯವನ್ನು ಹೇಳಿ. ಮತ್ತು ನಿಮಗೂ ಅನಾರೋಗ್ಯ ಇದೆ ಗೊತ್ತು, ಆದರೂ ತಡ ಆಗಿದೆ, ದಯವಿಟ್ಟು ಕ್ಷಮಿಸಬೇಕು. ಮತ್ತು ದೇವರ ಸನ್ನಿಧಿಯಲ್ಲಿದ್ದೇವೆ. ಆತ್ಮ ದೇವರೇ ಬಲ ಕೊಟ್ಟು ನಿಮ್ಮನ್ನು ಉಪಯೋಗಿಸ್ತಾನೆ, ಅದು ನಮ್ಮ ನಂಬಿಕೆ. ಈಗ ಅಯ್ಯನವರಿಗೆ ನಾವು ವಾಕ್ಯ ಕೇಳೋದಕ್ಕಿಂತ ಮುಂಚೆ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ರಾಜು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಪ್ಪ. ಪರಿಶುದ್ಧನೇ